ಶಾಲೆಯಲ್ಲಿ ಸುಮಾರು ಶಿಕ್ಷಕರುಗಳು ತಮ್ಮ ಸೇವೆಯನ್ನು ಸಲ್ಲಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಕಾರಣೀಭೂತರಾಗಿದ್ದಾರೆ. ಬಳಪ ಹಿಡಿದು ಬೋರ್ಡ್ ಮೇಲೆ ಬರೆದು ವಿದ್ಯಾರ್ಥಿಗಳ ಪಾಠ ಮಾಡಿದ ಈ ಗುರುಗಳು ವಿದ್ಯಾರ್ಥಿಗಳ ಅಣೆಬರಹವನ್ನ ಬರೆದ ಬ್ರಹ್ಮನ ಹಾಗೆ. ಈ ಎಲ್ಲ ಶಿಕ್ಷಕರನ್ನ ನೆನೆಯೋಣ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ನಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೆ ನೋವಾಗಿ, ಬರೆವಂತ ತಂದೆ ನೋವಾಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಡಾಕ್ಟರ್ BN ಪದ್ಮನಾಭರವರು ತಮ್ಮ ಜೀವನದ ಅತಿ ಮುಖ್ಯ ಆಯಸ್ಸನ್ನು ಈ ಶಾಲೆಯ ಅಭಿವೃದ್ಧಿಗಾಗಿ ತನು ಮನ ಧನ ಎಲ್ಲವನ್ನ ಅರ್ಪಿಸಿ ಏಕಾಂಗಿಯಾಗಿ ನಿಂತು ಕಟ್ಟಿ ಬೆಳೆಸಿದ ಈ ಲೆನಿನ್ ಸಂಸ್ಥೆಗೆ ಇಂದು 51ರ ಸಂಭ್ರಮ. ಈ ಸಂದರ್ಭದಲ್ಲಿ ಅವರ ತ್ಯಾಗವನ್ನು ನಾವೆಲ್ಲರೂ ನೆನೆಯಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ. ಅವರು ಇಂದು ನಮ್ಮೊಟ್ಟಿಗೆ ಇಲ್ಲವಾದರೂ ಅವರು ಕಟ್ಟಿ ಬೆಳೆಸಿದ ಈ ಸಂಸ್ಥೆ ನಮ್ಮೊಟ್ಟಿಗೆ ಇದೆ. ಈ ಸಂಸ್ಥೆಯನ್ನ ಬೆಳೆಸಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ನಾವೆಲ್ಲರೂ ಸಹಕರಿಸೋಣ. ಊರೇ ಹೆತ್ತ ಮಗ ನಿಂದು ಎಂಥ ತ್ಯಾಗ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಕೊಡಲಿ ಏಟ ತಿಂದು ನೆರಳ ನೀಡೋ ಮರ, ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಮಂಡಲ ಶ್ರೇಷ್ಠ ಕಥೆ ಶ್ರೀಮಂತ ನೀನಯ್ಯ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾದಿಗೆ ಎಂದು ದೇವ್ರಯ್ಯ. ತಾನು ನೋವ ನುಂಗಿ ಜೀವ ನೀಡೋ ಮಗ, ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ. ಸಾವಿರಾರು ಜನರಿಗೆ ವಿದ್ಯಾದಾನ ಮಾಡಿದ ಮಹಾನ್ ವ್ಯಕ್ತಿ ಪದ್ಮನಾಭರವರು. ಹುಟ್ಟಿದ್ದು 1949ರಲ್ಲಿ. ಇವರ ಜೀವನದ ಉದ್ದಕ್ಕೂ ಮಾಡಿದ ಸೇವೆಗೆ, ಅವರ ಬದುಕಿಗೆ ಸಿಗಬೇಕಾದ ಸಾರ್ಥಕತೆಯ ಸಾವು ಇವರ
26/4/2021 ಕರೋನಾದ ಮಹಾಮಾರಿಯ ಅಲೆಯಲ್ಲಿ ಇವರ ಸಾವು ಆಗಿದ್ದು ನಿಜಕ್ಕೂ ಬಹಳ ನೋವಿನ ಸಂಗತಿ. ಸಾವಿನ ಹತ್ತಿರದ ದಿನಗಳಲ್ಲೂ ಕರೋನಾ ಸಂದರ್ಭದಲ್ಲಿ ಹಲವರಿಗೆ ಅನ್ನದಾನ, ಧನ ಸಹಾಯ ಎಂದು ಹಲವಾರು ಸಹಾಯವನ್ನ ಮಾಡಿ ತನ್ನ ಕೊನೆಯ ಕ್ಷಣಗಳನ್ನು ಕಳೆದ ಇಂತಹ ಮಹಾನ್ ವ್ಯಕ್ತಿಗೆ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. 1 2 1 2 3 4 ಹಲೋ. ನಿಜಕ್ಕೂ ಪದ್ಮನಾಭರವರ ಒಂದು ಕೊನೆಯ ಕ್ಷಣಗಳೇನಿದೆ, ಅವರ ಜೀವನದುದ್ದಕ್ಕೂ ಮಾಡಿದಂತಹ ಬಹಳಷ್ಟು ಸಹಾಯಗಳಾಗ್ಬೋದು. ಇಂಥ ಒಂದು ದೊಡ್ಡ ಸಂಸ್ಥೆನ ಕಟ್ಟಿ 51 ವರ್ಷಗಳು ಬೆಳೆಯುವಾಗ ಬಿಗಿ ಫೌಂಡೇಶನ್ ಏನಂತ ಹೇಳ್ತಾರೆ ಅದನ್ನು ಹಾಕಿ ಬಂದಂತಹ ಮಹಾನ್ ವ್ಯಕ್ತಿ. ಅವರ ಸಾವು ನಿಜಕ್ಕೂ ಅದು ತುಂಬಾ ದುಃಖದ ಸಂಗತಿ. ಕರೋನಾ ಏನು ಅಲೆ ಬಂತು, ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಅವ್ರದ್ದು ಒಂದು ವಿಡಿಯೋನ ನೋಡಿದ್ರೆ ನಿಜವಾಗ್ಲೂ ನನಗೆ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಅದು ಯಾರಿಗೂ ಬರಲೂಬಾರ್ದು, ಅದು ಆ ರೀತಿಯ ಒಂದು ಸಾವು. ಯಾಕೆಂದರೆ ಅಷ್ಟೊಂದು ಸಾಧನೆ ಮಾಡಿ ಎಷ್ಟೋ ಜನಕ್ಕೆ, ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದಂತಹ ವ್ಯಕ್ತಿಗೆ ಆ ರೀತಿಯ ಯಾರೂ ಇಲ್ಲದೇ ಇರೋಂಥ ಒಂದು ಅಂತಿಮ ಕ್ಷಣಗಳು ಬಂದಿದ್ದು ನಿಜಕ್ಕೂ ತುಂಬಾ ಬೇಸರದ ಸಂಗತಿ. ಅಂತಹ ಮಹಾನ್ ವ್ಯಕ್ತಿಯ ಆತ್ಮ ಎಲ್ಲೇ ಇದ್ರೂ ಅವ್ರಿಗೆ ಶಾಂತಿ ಸಿಗಲಿ ಅಂತೇಳಿ ಈ ಒಂದು ಕ್ಷಣದಲ್ಲಿ ಅವ್ರಿಗೆ ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಒಂದು ಗೌರವವನ್ನು ಸಲ್ಲಿಸಬೇಕಂತೇಳಿ ಕೇಳ್ಕೊತಾ ಇದ್ದೀವಿ. ಅವರ ಒಂದು ಆಶೀರ್ವಾದ ಈ ಸಂಸ್ಥೆ ಮೇಲೆ ಇದ್ದು 51 ವರ್ಷ ಏನಿದೆ, ಇದು 100 ವರ್ಷಗಳ ಸಂಸ್ಥೆ ಬೆಳೀಲಿ ಅಂತೇಳಿ ಅವರ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾನಾದರೂ ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.